ಜೇವರ್ಗಿ ತಾಲೂಕಿನಲ್ಲಿ 3 ವರ್ಷದ ಅವಧಿಯಲ್ಲಿ ಯಾವುದೇ ರೀತಿಯಾದ ಅಭಿವೃದ್ಧಿ ಕೆಲಸ ಆಗಿಲ್ಲ. ಇದು ಯಾವುದೇ ಕಾಮಗಾರಿಕೆ ಇದ್ದರೂ ಟೆಂಡರ್ಗಳನ್ನು ಶಾಸಕರ ಹಿಂಬಾಲಕರಿಗೆ ನೀಡಲಾಗುತ್ತಿದೆ. ಇನ್ನು ಟೆಂಡರ್ ಮುಗಿದರೂ ಕೂಡ ಕಾಮಗಾರಿಕೆಗಳು ಪ್ರಾರಂಭವಾಗಿಲ್ಲ ಎಂದು ಬಿಜೆಪಿ ಮುಖಂಡರಾದ ಶಿವರಾಜ್ ಪಾಟೀಲ್ ರದ್ದೇವಾಡಿ ಅವರು ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೆಕೆಆರ್ಡಿಬಿಯಿಂದ ನಡೆಯಲಿರುವ ಕಾಮಗಾರಿಕೆಗಳ ಟೆಂಡರ್ ಸಂಪೂರ್ಣವಾಗಿ ಹೊಂದಾಣಿಕೆ ನಡೆದಿದೆ, ಅನೈತಿಕ ದಾರಿ ಹಿಡಿದಿದೆ ಎಂದು ತಿಳಿಸಿದರು. ಇನ್ನು ತಾಲೂಕಿನಲ್ಲಿ ರಸ್ತೆ ನಿರ್ಮಾಣ ಮಾಡದೆ ರಸ್ತೆ ಮಾಡಲಾಗಿದೆ ಎಂದು ಬಿಲ್ ಎತ್ತಲಾಗಿದೆ ಎಂದು ಗಂಭೀರ ಆರೋಪ ಮಾಡಿದರು. ಬ್ಯೂರೋ ರಿಪೋರ್ಟ್, ಆಜ್ 32 ಕನ್ನಡ ನ್ಯೂಸ್, ಕಲಬುರಗಿ. ಇವತ್ತು ಜೇವರ್ಗಿ ತಾಲೂಕಿನಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷಗಳಾಯಿತು. ನಮ್ಮ ಜೇವರ್ಗಿ ತಾಲೂಕಿನಲ್ಲಿ ಸಾಕಷ್ಟು ಜನರಿಗೆ ಸಾಕಷ್ಟು ಬಾರಿ ಇವತ್ತು ರೈತರಿಗೆ ರಸಗೊಬ್ಬರ ಆಗಿರ್ಬೋದು, ಇವತ್ತು ಮಕ್ಕಳಿಗೆ ಬಸ್ಸಿನ ವ್ಯವಸ್ಥೆ ಆಗಿರ್ಬೋದು, ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಆಗಿರ್ಬೋದು, ಅದರಲ್ಲೂ ವಿಶೇಷವಾಗಿ ಇವತ್ತು ನಮ್ಮ ತಾಲೂಕಿನಲ್ಲಿ ಹದಗೆಟ್ಟು ಹೋಗಿರುವಂಥ ರಸ್ತೆಗಳಾಗಿರ್ಬೋದು. 3 ವರ್ಷಗಳಿಂದ ಯಾವುದೇ ಒಂದು ಕೆಲಸ ಕಾರ್ಯಗಳು ಇವತ್ತು ಜೇವರ್ಗಿ ತಾಲೂಕಿನಲ್ಲಿ ನಡೀತಾ ಇಲ್ಲ. ಅದರ ಜೊತೆ ಇದಕ್ಕೆಲ್ಲ ಕಾರಣಪ್ಪ ಅಂತಂದರೆ ನಮ್ಮ ಜಿಲ್ಲೆಯಲ್ಲಿರುವಂಥ ಕೆಕೆಆರ್ಡಿಬಿಯ ಅನುದಾನದಿಂದ ನಡೀತಾ ಇರುವಂಥ ಕೆಲಸಗಳು ಇವತ್ತು PW ವಹಿಸಿರ್ಬೋದು. ಅದ್ರ ಜೊತೆಯಲ್ಲಿ ಲ್ಯಾಂಡ್ ಆರ್ಮಿಗೆ ಕೂಡ ಕೆಲವೊಂದು ಕಾಮಗಳು ಇವತ್ತು ವಹಿಸಿರೋದು. ಸುಮಾರು ದಿನಾಂಕ ಜನವರಿಯಲ್ಲಿ ಕೆಕೆಆರ್ಡಿಬಿಯಿಂದ ಇವತ್ತು 8 ಕಾಮಗಾರಿಗಳು ಇವತ್ತು ಟೆಂಡರ್ ಜೇವರ್ಗಿ ತಾಲೂಕಿನಲ್ಲಿ ಹದಗೆಟ್ಟ ರಸ್ತೆಗಳ ಟೆಂಡರ್ ಕಾಮಗಾರಿ ಇವತ್ತು ಕರೆದಂಥ ಸಂದರ್ಭದಲ್ಲಿ ಇವತ್ತು ಸುಮಾರು 6 ತಿಂಗಳುಗಳಾದರೂ ಕೂಡ ಆ ಟೆಂಡರ್ ಪ್ರಕ್ರಿಯೆ ಇವತ್ತು ಮುಗಿತಾ ಇಲ್ಲ. ಆ ಟೆಂಡರ್ ಪ್ರಕ್ರಿಯೆಗೆ ವಿಳಂಬಕ್ಕೆ ಕಾರಣ ಏನಪ್ಪ ಅಂತಂದರೆ, ಇಲ್ಲಿರುವಂಥ PWಯಲ್ಲಿರುವಂಥ ಅಧಿಕಾರಿಗಳು ಮತ್ತು ನಮ್ಮ ತಾಲೂಕಿನಲ್ಲಿರುವಂಥ ಇವತ್ತು ಮುಖಂಡರು, ಏನು ಆಡಳಿತ ನಡೆಸುವಂಥವ್ರು ಎಲ್ಲರೂ ಕೂಡ ಆ ಟೆಂಡರ್ ಪ್ರಕ್ರಿಯೆಯಲ್ಲಿ ಇಂಥವರಿಗೆ ಕಾಮಗಾರಿ ಸಿಗಬೇಕು, ಟೆಂಡರ್ ಪ್ರಕ್ರಿಯೆ ಗಾಳಿಗೆ ತೂರಿ ಒಂದು ಅನೈತಿಕವಾದಂಥ ಹೊಂದಾಣಿಕೆಯೊಂದಿಗೆ ಇವತ್ತು ಆ ಎಲ್ಲ ಟೆಂಡರ್ಗಳು ಅದಕ್ಕೆ ಒಂದು ರೀತಿಯಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಸಂಪೂರ್ಣವಾಗಿ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಟೆಂಡರ್ ಪ್ರಕ್ರಿಯೆ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರೋದ್ರ ಮುಖಾಂತರ ಇವರೆಲ್ಲರೂ ಸೇರಿಕೊಂಡು ಈ ಒಂದು ಭ್ರಷ್ಟಾಚಾರದಲ್ಲಿ, ಈ ಒಂದು ಅವ್ಯವಹಾರದಲ್ಲಿ, ಈ ಒಂದು ಜನರಿಗೆ ತೊಂದರೆ ಆಗುವ ರೀತಿಯಲ್ಲಿ ಸಮಯ ಬಹಳಷ್ಟು ಆದರೂ ಕೂಡ ಆ ಹೊಂದಾಣಿಕೆ ಮಾಡುವ ದೃಷ್ಟಿಯಿಂದ ಇವತ್ತು ಸುಮಾರು ದಿನಗಳಿಂದ ಇವತ್ತು ಅದು ಪೆಂಡಿಂಗ್ ಬಿದ್ದಿದೆ. ಹೇಳ್ತೀನಿ ಸರ್, ಮುಂದೆ ಬರ್ತೇನೆ. ನಂತರ ನಾವು ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ಮುಖಂಡರು ಸೇರಿಕೊಂಡು ಇದರಲ್ಲಿ ನಾನು ನಿಮಗೆ ಮಾಡಿಗೆ ಗ್ರಾಮದಲ್ಲಿ 15 ಲಕ್ಷ, ಬೀಳ್ವಾರ ಅಲ್ಪಸಂಖ್ಯಾತರ ಬಡಾವಣೆಯಲ್ಲಿ 45 ಲಕ್ಷ ರೂಪಾಯಿ, ಇವತ್ತು ಕುಕನೂರು ಗ್ರಾಮದಲ್ಲಿ 25 ಲಕ್ಷ ರೂಪಾಯಿ, ಮತ್ತು ಇವತ್ತು ಕುಕನೂರು ಗ್ರಾಮದಲ್ಲಿ ಇವತ್ತು ದಲಿತರ ಓಣಿಯಲ್ಲಿ ಇವತ್ತು 25 ಲಕ್ಷ ರೂಪಾಯಿ, ಕುಮ್ಮನಶಿರಸಿ ಟು ಕುರ್ನಾಳಿ ರೋಡ್ ಇವತ್ತು 1 ಕೋಟಿ ರೂಪಾಯಿ, ಮಾಗಣಿ ಗ್ರಾಮದಲ್ಲಿ 45 ಲಕ್ಷ ರೂಪಾಯಿ, ಮುರುಘಾನೂರದಲ್ಲಿ ಇವತ್ತು 10 ಲಕ್ಷ ರೂಪಾಯಿ. ಸಿ ರೋಡು ಇವತ್ತು ಕಚ್ಚಾ ರಸ್ತೆ ಏನಂತಾರೆ ಅದಕ್ಕೆ, ಇವತ್ತು ಮೆಟಲ್ ರೋಡ್ ಇರ್ತಲ್ಲ, ರಸ್ತೆಗಳು ಕೆಲವೊಂದು ಮೆಟಲ್ ರೋಡ್ಗಳು ಇವತ್ತು ಅಲ್ಲಿ ತಾವು ಫ್ಯಾಕ್ಟಾಗಿ ತಾವು ಅಲ್ಲಿ ಹೋಗಿ ನೋಡಿದಾಗ 1-2 ಟ್ರಿಪ್ ಮುರುಮ್ ಹಾಕಿ ಅದಕ್ಕೆ ರೂಲಿಂಗ್ ಕೂಡ ಮಾಡಿಲ್ಲ. ಇವತ್ತು ಯಾವ ಗ್ರಾಮದಲ್ಲಿ ಮೆಟಲ್ ಹಾಕ್ಯಾರ ಅದಕ್ಕೆ ರೂಲಿಂಗ್ ಕೂಡ ಮಾಡಿಲ್ಲ, ಮೆಟಲ್ ಅಷ್ಟೇ ಬಿಟ್ಟಿದ್ದಾರೆ. ಅಲ್ಲಿ ದನಕರುಗಳು ಹೋಗ್ಲಕ್ಕ, ಸೈಕಲ್ ಮೋಟ್ರಲ್ಲ ಕೂಡ ಸಾಕಷ್ಟು ಜನರಿಗೆ ತೊಂದರೆ ಆದಂಥ ಉದಾಹರಣೆ ತಮ್ಮ ಎದುರುಗಡೆ ಇವತ್ತು ಕೂಡ ಹೋದಾಗ ಫ್ಯಾಕ್ಟಾಗಿ ನೋಡಿದಾಗ ಇವತ್ತು ಕೂಡ ನಮ್ಮ ಕಣ್ಣಿಗೆ ಕಾಣಿಸಿಕೊಂಥದ್ದು. ನಾವು ಮುಂಬರುವ ದಿನಗಳಲ್ಲಿ ಇಡೀ ಭಾರತೀಯ ಜನತಾ ಪಕ್ಷದ ಮುಖಂಡರು ಸೇರಿಕೊಂಡು ಈ ರೀತಿಯಾದಂಥ ಎಷ್ಟು ಕಾಮಗಾರಿ ಇದೆ ಎಲ್ಲ ಕಾಮಗಾರಿ ಎಲ್ಲ ಗ್ರಾಮಗಳಿಗೆ ನಾವು
ಭೇಟಿ ಕೊಡೋದ್ರ ಮುಖಾಂತರ ಪ್ರತಿಯೊಂದು ಗ್ರಾಮಕ್ಕೆ ಭೇಟಿ ಕೊಡೋದ್ರ ಮುಖಾಂತರ ಇನ್ನೂ ಸಾಕಷ್ಟು ಎಷ್ಟು ಗ್ರಾಮಗಳಲ್ಲಿ ಈ ರೀತಿಯಾದಂಥ ಅವ್ಯವಹಾರಗಳಾಗಿವೆ, ಜನರಿಗೆ ತೊಂದರೆ ಕೊಡುವಂಥ ಕೆಲಸ ಆಗಿದೆ. ಅದನ್ನು ಕೂಡ ನಾವು ತಮ್ಮ ಗಮನಕ್ಕೆ ತರುವಂಥದ್ದು, ಮುಂದಿನ ದಿನಮಾನಗಳಲ್ಲಿ ಬಯಲಿಗೆಳುವಂಥ ಕೆಲಸ ನಾವು ಮಾಡ್ತೀವಿ ಅಂತ ಅನ್ನೋ ವಿಷಯ ಈ ಸಂದರ್ಭದಲ್ಲಿ ಹೇಳುತ್ತಾ, ಮತ್ತು ಜನರು ಅಧಿಕಾರಿಗಳಿಗೆ ತಮ್ಮ ತಮ್ಮ ಸಮಸ್ಯೆ ತಿಳ್ಕೊಂಡು ಯಾವುದೇ ಒಂದು ಆಫೀಸ್ಗಳಿಗೆ ಭೇಟಿ ನೀಡಿದಾಗ, ಇವತ್ತು ರೈತರು ಗೊಬ್ಬರಕ್ಕಾಗಿ ADMC ಭೇಟಿ ನೀಡಿರ್ಬೋದು, ತಹಸೀಲ್ ಆಫೀಸ್ ಆಗಿರ್ಬೋದು, ಇವತ್ತು ಯಾವುದೇ ಒಂದು ಅಧಿಕಾರಿಗಳಿಗೆ ಗಮನಕ್ಕೆ ಹೋದಾಗ ಇವತ್ತು ಜನರಿಗೆ ಅಲ್ಲಿ ಯಾರೂ ಹೇಳೋರಿಲ್ಲ, ಕೇಳೋರಿಲ್ಲ. ಅಧಿಕಾರಿಗಳು ಕೇಳಿದಾಗ ನಮ್ಮ ಹತ್ರ 80 ಅಧಿಕಾರಿಗಳು ನಮ್ಮ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಬೇಕಂತ 45 ಮಂದಿ ಇರಬೇಕಂದ್ರೆ ನಮ್ಮಲ್ಲಿ 13 ಜನ ಅಷ್ಟೇ ಇದ್ದಾರೆ. ಆ 13 ಜನ ಇಟ್ಕೊಂಡು ನಾವು ಯಾವ ರೀತಿ ನಾವು ಮಾಡಬೇಕಂತ ಅನ್ನೋ ಉತ್ತರ ಸ್ಪಷ್ಟವಾಗಿ ಮೊನ್ನೆ ನಾವು ನಮ್ಮ ರೈತರ ಗೊಬ್ಬರಕ್ಕಾಗಿ ನಾವು AD ಆಫೀಸ್ ಮುತ್ತಿ ಹಾಕಿದಾಗ AD ಅವರು ಕೂಡ ಸ್ವತಃ AD ಅವರು ಈ ತಮ್ಮ ಅಸಹಾಯಕತೆ ಒಂದು ನಮ್ಮ ಹತ್ರ ವ್ಯಕ್ತಪಡಿಸಿದ ಕೆಲಸ. ನಾನು ಸಂಪೂರ್ಣವಾಗಿ ಹೇಳಬೇಕಂದ್ರೆ ಜೇವರ್ಗಿ ತಾಲೂಕಿನಲ್ಲಿ ಸಂಪೂರ್ಣವಾಗಿ ಆಡಳಿತ ನಡೆಸಬೇಕಾದವರು ಇವತ್ತು ನಮ್ಮ ಶಾಸಕರು ಅಧಿಕಾರಿಗಳ ಮೇಲೆ ಯಾವುದೇ ಒಂದು ಹತೋಟಿ ಇಲ್ಲ. ಪ್ರತಿಯೊಂದು ಕಾಮಗಾರಿಯಲ್ಲಿ ಕೂಡ ಭ್ರಷ್ಟಾಚಾರ ಕಾಣ್ತಾ ಇದೆ. ಪ್ರತಿಯೊಂದು ಟೆಂಡರ್ನಲ್ಲಿ ಕೂಡ ಈ ರೀತಿಯಾದಂಥ ಪ್ರತಿಯೊಂದು ಬಾರಿ ಕೂಡ JJM ವರ್ಕ್ಗಳು ನಡೀತಾ ಇತ್ತು. ಜೇವರ್ಗಿ ತಾಲೂಕಿನಲ್ಲಿ JJM ವರ್ಕ್ನಲ್ಲಿ ಕೂಡ ಇದೇ ರೀತಿಯಾದಂಥ ವಾತಾವರಣ, ಜನರಿಗೆ